ರಾಯಚೂರಿನಲ್ಲಿ ಪತಿಯನ್ನ ನದಿಗೆ ತಳ್ಳಿ ಕೊಲೆಗೆ ಯತ್ನ ನಡೆದಿರುವಂತ ಪ್ರಕರಣ. ಕೃಷ್ಣಾ ನದಿಗೆ ಬಿದ್ದ ತಾತಪ್ಪ ಸಾವಿನಿಂದ ಪಾರಾಗಿದ್ದು ಹೇಗೆ? ರಾಯಚೂರಿನಲ್ಲಿ ನಡೆದಿರೋದು ಪತಿಯನ್ನ ನದಿಗೆ ತಳ್ಳಿ ಕೊಲೆಗೆ ಯತ್ನ ನಡೆಸಿದಂತ ಪ್ರಕರಣ ಇದು. ಕೃಷ್ಣಾ ನದಿಗೆ ಬಿದ್ದಂತ ತಾತಪ್ಪ ಸಾವಿನಿಂದ ಪಾರಾಗಿದ್ದು ಹೇಗೆ? ರಕ್ಷಣೆ ಮಾಡಿದ ಯುವಕ ರೇವು ಬಿಚ್ಚಿಟ್ಟ ಕಂಪ್ಲೀಟ್ ಎಂಬಾಗಿದೆ. ಜುಲೈ 11ರಂದು ದಂಪತಿ ನಡುವೆ ಸೆಲ್ಫಿ ವಿಚಾರಕ್ಕೆ ಕಿರಿಕಾಗಿತ್ತು. ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಬಳಿ ಗದ್ದೆಮ್ಮ ನದಿಗೆ ತಳ್ಳಿದ. ತುಂಬಿ ಹರಿಯೋ ಕೃಷ್ಣಾ ನದಿಗೆ ಬಿದ್ದಂತಹ ಪತಿ ತಾತಪ್ಪ ಕೂಗಾಡಿದ್ದಾನೆ. ಮೀನುಗಾರರಿಂದ ಹಗ್ಗ ಹಾಕಿ ನದಿಗೆ ಬಿದ್ದವನ ರಕ್ಷಣೆ ಮಾಡುತ್ತಾರೆ. ರಾಯಚೂರು ಕಡೆ ಹೋಗುವಾಗ ಕಣ್ಣಾರೆ ಘಟನೆ ನೋಡಿದ್ದೀನಿ. ಬ್ರೋ ಅವಳನ್ನ ಹಿಡೀರಿ ಅಂತ ಹೇಳ್ತಾ ಇದ್ದ ಆತ. ಫಸ್ಟ್ ಅವಳನ್ನ ಹಿಡೀರಿ, ಆಮೇಲೆ ನನ್ನನ್ನ ರಕ್ಷಣೆ ಮಾಡಿ ಅಂತ ಆತ ಹೇಳ್ತಾ ಇದ್ದಂತೆ. ನೀರು ತುಂಬಿ ಹರಿತಾ ಇತ್ತು, ಜೊತೆಗೆ ಅಲ್ಲಿ ಮೊಸಳೆಗಳು ಇದೆ. ನದಿಯಿಂದ ಹೊರಗಡೆ ಬಂದು ಆತ ಗದ್ದೆಮ್ಮಳಿಗೆ ಹೊಡಿಲಿಲ್ಲ ಅಂತ ಆತ ಹೇಳಿದ. ಜುಲೈ 11ರಂದು ರಾಯಚೂರು ಜಿಲ್ಲೆಯ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ತಾತಪ್ಪ ಹಾಗೂ ಗದ್ದೆಮ್ಮ ದಂಪತಿಗಳು ಸೆಲ್ಫಿ ತೆಗೆಯುವ ವಿಚಾರದಲ್ಲಿ ಏನು ಕೃಷ್ಣಾ ನದಿಗೆ ತಾತಪ್ಪ ಬಿದ್ದಿರ್ತಕ್ಕಂಥದ್ದು. ಈಗ ಈ ಒಂದು ಪ್ರಕರಣಕ್ಕೆ ಭಾಳ ಟ್ವಿಸ್ಟ್ ಕೂಡ ಪಡೆದಿರ್ತಕ್ಕಂಥದ್ದು. ಜೊತೆಗೆ ತಾತಪ್ಪ ಹಾಗೂ ಗದ್ದೆಮ್ಮಳ ನಡುವೆ ಈಗ ವಿವಾಹ ವಿಚ್ಛೇದನ ಕೂಡ ಆಗಿರ್ತಕ್ಕಂಥ. ಈಗ ತಾತಪ್ಪ ಅವರು ಕೃಷ್ಣಾ ನದಿಯ ಕೆಳಗಡೆ ಬಿದ್ದಾಗ ಅವರನ್ನು ರಕ್ಷಣೆ ಮಾಡಿರ್ತಕ್ಕಂಥ ರೇವು ಅಂತಕ್ಕಂಥ ಏನು ಯುವಕ ಈಗ ನಮ್ಮ ಜೊತೆಲಿದ್ದಾರೆ. ಅಂದರೆ ಒಟ್ಟಾರೆ ನಿಜಕ್ಕೂ ಅವತ್ತು ಅಲ್ಲಿ ಆಗಿದ್ದೇನೋ, ಅದರಿಂದಾಗಿ ಯಾವ ರೀತಿಯಾಗಿ ಆತ ಪವಾಡ ಸದೃಶವಾಗಿ ಬದುಕುಳಿದೆ ಅಂತಕ್ಕಂಥ ಅವ್ರನ್ನ ಮಾತಾಡ್ತೀನಿ. ರೇವು ಅವರೇ, ನೀವು ಅವತ್ತು ಅಲ್ಲೇ ಸ್ಥಳದಲ್ಲಿದ್ರಿ, ನೀವು ರಕ್ಷಣೆ ಕೂಡ ಮಾಡಿದಿರಿ. ತಾತಪ್ಪ ಯಾವ ರೀತಿ ಬಿದ್ನೆ ಅಂತ ಹೇಳ್ತಾ ಇದ್ದಾನೆ, ಜೊತೆಗೆ ಆಗ ಸಂದರ್ಭದಲ್ಲಿ ಗದ್ದೆಮ್ಮ ಅವರು ಏನು ಹೇಳ್ತಾ ಇದ್ದಾರೆ, ಜೊತೆ ಯಾವ ರೀತಿ ರಕ್ಷಣೆ ಮಾಡಿದ್ದಾರೆ ಅಂತ. ರೀ ಅವರು ನೋಡಿದ್ರೆ ತಾತಪ್ಪ ಅವರು ಬಿದ್ದಿದ್ರಲ್ಲ, ಬಿದ್ದಿದ್ಮೇಲೆ ಏನಂತ ಇದ್ರು ಅಂದರೆ ಫಸ್ಟ್ ಅವಳ ಹಿಡೀರಿ ಆಮೇಲೆ ನನ್ನ ರಕ್ಷಣೆ ಮಾಡ್ರಿ ಅಂತ ಕೇಳ್ತಾ ಇದ್ರು. ಆದರೆ ಅವನು ಬಿದ್ದಿದ ಮೇಲೆ ನಾವು ಅವನಿಗೆ ಏನೇ ಥರ ಹೆಲ್ಪ್ ಮಾಡ್ಬೇಕಂತ ಹೇಳಿಗೇಸಿ ಹಗ್ಗ ಬೇರೆ ನಮ್ಮ ಹತ್ರ ಇಲ್ಲ, ಬುಲ್ಲರ್ ಬಂತು. ಬುಲ್ಲರ್ನ ಸ್ಟಾಪ್ ಮಾಡಿಗೇಸಿ ಕೇಳಿದ್ವಿ, ಹಗ್ಗ ಇದೆ ಅದೇನಿಲ್ಲ ಸಿಂಪಲ್ಲು ಅಂತಂದಿಗೇಸಿ ಹಗ್ಗ ಕಟ್ಟಿಗೇಸಿ ಅವ್ರನ್ನ ಹಾಕಿದ್ವಿ. ಆದರೆ ಗದ್ದೆಮ್ಮ ಅವರು ಯಾವುದೇ ಥರ ಹೆಲ್ಪ್ ಮಾಡಿ ಏನಂತ ಅವ್ರು ಯಾವ ಥರ ನಮ್ಮ ಹತ್ರ ಕೇಳಿಲ್ಲ. ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದೆಯಲ್ಲ, ಅಲ್ಲಿಂದ ಎಷ್ಟು ದೂರದಲ್ಲಿ ಆತ ಹೋಗಿ ನೀರಲ್ಲಿ ಹರ್ಕೊಂಡು ಹೋಗಿ ಎಲ್ಲಿ ಅಂದರೆ ರಕ್ಷಣೆ ಪಡ್ಕೊಳ್ತಿದ್ದ? ಅವರು ನೀರಲ್ಲಿ ಬಿದ್ದಿಗೇಸಿ ಒಂದು ಕಲ್ಲು ಬಂಡೆ ಥರ ಇದೆ ರೀ, ಅಲ್ಲಿ ಹೋಗೇಸಿ ಅವರು ರಕ್ಷಣೆಯಲ್ಲಿ ಇದ್ದರು. ಅದಾದಮೇಲೆ ಕೂಗಿದ್ದು ನಮಗೆ ಅವಳ ಹಿಡ್ಕರಿ ಅಂತ. ಅದಾದಮೇಲೆ ಅವ್ರಿಗೆ ಹೆಲ್ಪ್ ಮಾಡಿರೋದು ರಕ್ಷಣೆ. ನನ್ನ ರಕ್ಷಣೆ ಮಾಡಲಿಲ್ಲ. ಇಲ್ಲರಿ, ಅವ್ರು ಏನಂದ್ರು ಫಸ್ಟ್ ಏನಂದ್ರೆ ಅವಳ ಹಿಡೀರಿ ಆಮೇಲೆ ನನ್ನ ರಕ್ಷಣೆ ಮಾಡ್ರಿ ಅನ್ನತ್ತಾರೆ. ಯಾಕಂದ್ರೆ ಅವಳು ಓಡಿ ಹೋಗಿಬಿಡ್ತಾಳೆ, ಫಸ್ಟ್ ಅವಳ ಹಿಡೀರಿ ಅಂತಾನೆ ಕೂಗ್ತಾ ಇದ್ದ. ಯಾಕಂದ್ರೆ ನಮಗೆ ಕೇಳಿರೋದು ಅದೇನೇ ಕೇಳಿರೋದು. ಯಾಕಂದ್ರೆ ಈಗ ಜಾಲತಾಣದಲ್ಲಿ ವಿಡಿಯೋದಲ್ಲಿ ನೋಡ್ತಿರ್ಬೇಕು, ಸಿಕ್ಕಾಪಟ್ಟೆ ವೈರಲ್ ಆಗಿರೋ ಅದೇನೆ, ಅವಳ ಫಸ್ಟ್ ಹಿಡೀರಿ ಬ್ರೋ ಅಂತೇಳಿ. ಇಲ್ಲೀಗ ನೀವು ರಕ್ಷಣೆ ಮಾಡುವಂತಲ್ಲಿ ಎಷ್ಟು ಜನ ಇದ್ರಿ, ಜೊತೆಗೆ ಯಾವುದರ ಸಹಾಯದಿಂದಾಗಿ ಆತನನ್ನು ಹೊರಗಡೆ ತಂದ್ರೆ ಅಂತ? ನಾವು ಆ ಸ್ಥಳದಲ್ಲಿ ಇಬ್ಬರು, ನಾನು ಮತ್ತು ನಮ್ಮ ಬ್ರದರ್ ಮಂಜು ಅವರು ಇಬ್ಬರು ಇದ್ದೀವಿ. ಅದಾದಮೇಲೆ ಇಬ್ಬರು ಇದ್ಮೇಲೆ ಮತ್ತೆ ಹಗ್ಗ ಅಂತೇಳಿ ಬುಲಾರ್ ನಿಂದ್ರಿಸಿದ ಮೇಲೆ ಅವರೊಂದು 4 ಜನ ಆದ್ಲೇಸಿ ನಾವು ಅವ್ರಿಗೆ ಸಹಾಯ ಮಾಡೋಕ್ಕಾಯ್ತು ಹಗ್ಗ ತೊಗೊಂಡಿಗೇಸಿ. ಈಗ ನೀರಲ್ಲಿ ಹರಿತಾ ಇತ್ತಲ್ಲ, ನೀರಲ್ಲಿ ಹರಿತಾ ಇರೋ ನೀರು ಹೇಗೆ ಹೋಗುತ್ತೆ, ಯಾವ ಸೈಡ್ ಹಗ್ಗ ಹಾಕಿದರೆ ಅವನಿಗೆ ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದನ್ನ ನಾವು ಆ ಥರ ಪ್ಲ್ಯಾನ್ ಮಾಡಿ ಫಸ್ಟಿಗೆ ಹಾಕಿದ್ವಿ. ಹಗ್ಗ ಫೇಲ್ ಆಯ್ತದು, ಬೇರೆ ಕಡೆ ಹೊಂಟೋಯ್ತು. ಮತ್ತೆ ಅದಾದಮೇಲೆ ತಾತಪ್ಪ ಅವ್ರು ಮತ್ತೆ ನೀರಲ್ಲಿ ಹರ್ಕೊಂಡು ಹೋಗ್ತಾ ಇದ್ರು. ಅದಾದಮೇಲೆ ಮತ್ತೇನಾದರೂ ಮತ್ತೆ ಕಲ್ಲು ಹಿಡ್ಕೊಂಡಿಗೇಸಿ ಅವ್ರು ಮತ್ತೆ ಒಂಚೂರು ಅವರಿಗೆ ಗ್ರಿಪ್ ಸಿಕ್ತು, ಸ್ವಲ್ಪ ಏರಿದ್ರು ಕಲ್ಲು. ಅದಾದಮೇಲೆ ನಾವು ಪ್ಲ್ಯಾನ್ ಮಾಡಿಗೇಸಿ ಇಲ್ಲ ನೀರು ಈಗ ಈ ಥರ ಹರಿತಾ ಇದೆ, ನಾವು ಆ ಕಡೆಯಿಂದ ಹಾಕಿದ್ರೆ ಅಲ್ಲಿಗೆ ಹೋಗುತ್ತೆ ಹಗ್ಗ ಅಂತೇಳಿ ಆ ಕಡೆಯಿಂದ ಹಾಕಿದ್ವಿ. ಆಗ ಮೇಲೆ ತಾತಪ್ಪನವ್ರ ಹತ್ರ ತಲುಪ್ತದ ಹಗ್ಗ. ಒಬ್ಬ ಹೆಣ್ಣು ಮಗಳಿಗೆ ಗಂಡ ಬಿದ್ದಿದ್ದಾನೆ, ಸಾಯ್ತಾನೆ ಅಂದ್ರೆ ಸಾಕಷ್ಟು ಒಂದು ಆತಂಕ ಇರುತ್ತೆ, ಜೊತೆಗೆ ಭಾಳ ಭಯ ಇರುತ್ತೆ. ಸಾಯ್ತಾರೆ ಅಂತೇಳಿ ಭಾಳ ಫೀಲಿಂಗ್ಸ್ ಇರ್ತವೆ. ಅವರಲ್ಲಿ ಯಾವ ರೀತಿ ಕಾಣಿಸ್ಲಿಲ್ವ ಆ ರೀತಿ ಅಂತ? ಅವರಲ್ಲಿ ಯಾವ ಥರ ಫೀಲಿಂಗ್ಸು ಕಂಡಿಲ್ಲ, ಯಾವ ಥರ ಎಮೋಷನ್ ಕೂಡ ಕಂಡಿಲ್ಲ. ಅವರು ಹೇಗಿದ್ದಾರೆ ನಾರ್ಮಲ್, ನಾವು ಅಪರಿಚಿತರು ನಾವೇ ಇಷ್ಟೊಂದವ್ರನ್ನ ಮನಸ್ಸಿಗೆ ಹಚ್ಕೊಂಡು ಕಡೆಯಕ್ಕೆ ತೆಗೆದಿದ್ವಿ ನೀರಿನಿಂದ. ಅವರಿಗೆ ಗಂಡ ಇಲ್ಲ ಅಲ್ಲಿ ಯಾರವರು ಗದ್ದೆಮ್ಮನೂ ಅವ್ರನ್ನ ಕಾಪಾಡ್ರಿ, ಅವ್ರ ಹಿಂಗೆ ಅಂತ ಏನೂ ಹೇಳಿಲ್ಲ. ಅವ್ರ ಪಾಡಿಗೆ ಅವ್ರು ನಿಂತು ಬಿಟ್ಟಿದ್ರು. ನಾವಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಇವ್ರು ಕೊಚ್ಕೊಂಡು ಹೋಗ್ತಾರೆ, ನೀರು ಬೇರೆ ಸಿಕ್ಕಾಪಟ್ಟೆ ಬರ್ತೈತೆ ಅಂತೇಳಿ ನಾವು ಹಗ್ಗಾಗಿಸಿ ಅವ್ರಿಗೆ ಕನಿಕರ ತೋರಿಸಿ ಮೇಲ್ಗಡೆ ಎತ್ಕೊಂಡಿದ್ವಿ. ಇದು ಏನು ಪ್ರತ್ಯಕ್ಷದರ್ಶಿ ಹಾಗೂ ತಾತಪ್ಪನ ರಕ್ಷಣೆ ಮಾಡಿರ್ತಕ್ಕಂಥ ಯುವಕ ರೇವು ಅವರ ಮಾತಾಗಿರ್ತಕ್ಕಂಥದ್ದು. ಏನು ಪವಾಡ ಸದೃಶ್ಯವಾಗಿ ತಾತಪ್ಪ ಅವರು ಬದುಕುಳಿದರೆ ಆತನಿಗೆ ಹಗ್ಗದ ಸಹಾಯದಿಂದಾಗಿ 4-5 ಜನ ಸೇರಿಗೆ ನಾವು ಅಂದರೆ ಕೃಷ್ಣಾ ನದಿಯ ಮೂಲಕವಾಗಿ ಆತನ ಹೊರ ತಂದಿದ್ವಿ. ಆಗ ರಕ್ಷಣೆ ಮಾಡುವಲ್ಲಿ ನಮಗೆ ಸವಾಲಾಗಿತ್ತು ಎಂಬ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮ್ಯಾನ್ ರಫಿ ಜೊತೆ ಪರಶುರಾಮ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.